ಹಾಂ, ನಮ್ಮನ್ನು ಅಪ್ರೋಚ್ ಆಗಿದ್ರಂತೆ ಸರ್. ನನಗೆ ಯಾರೂ ಆಗಿಲ್ಲ, ನನಗೆ ಗೊತ್ತಿಲ್ಲ ವಿಚಾರ. ನನಗೆ ಯಾರೂ ಅಪ್ರೋಚ್ ಆಗಿಲ್ಲ. ನಿನ್ನೆ ಅಪ್ರೋಚ್ ಆಗಿದ್ರು ಅಂತ ಹೇಳಿ ಸರ್. ಆಗಿಲ್ಲ ಅಂತ ಹೇಳ್ತಾರೆ, ನನಗೆ ಅಪ್ರೋಚ್ ಆಗಿಲ್ಲ ಅಂತ ಹೇಳ್ತೇನೆ ನಾನು. ಸಿಎಂ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ, ತಾವೇನಾದ್ರು ಹೋಗ್ತೀರಾ? ಹಾಂ, ಸಿಎಂ ಅವರು ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ, ತಾವೇನಾದ್ರು ಹೋಗ್ತೀರಾ? CM ಡಿನ್ನರ್ ಮೀಟಿಂಗ್ ಕರೆದು ಹೋಗ್ತೀವಿ. CM ಮೀಟಿಂಗ್ ಕರೆದು ಹೋಗ್ತೀವಿ, DCM ಅವ್ರು ಡಿನ್ನರ್ ಮೀಟಿಂಗ್ ಕರೆದು ಹೋಗ್ತೀವಿ. ಅದಕ್ಕೇನದು ಪಾರ್ಟಿದಾಗ. ಯಾವಾಗ ಸರ್ ಸಿಎಂ ಬದಲಾವಣೆ ಸಾಕಷ್ಟು ಸಿಎಂ ಬದಲಾವಣೆ ಚರ್ಚೆ ಆಗ್ತಿರ್ಬೋದು ಸರ್. ಆಫ್ಟರ್ ಬಜೆಟ್ ಆಗುತ್ತಾ ಸರ್? ಅದು ಬದಲಾವಣೆ ಕೇವಲ ಮಾಧ್ಯಮದಲ್ಲಿ ನಡೀತಾ ಇದೆ. ಕೆಪಿಎಸ್ಸಿ ಆರೋಪ ಕೇಳಿ ಬಂದಿದೆ. ಕೆಪಿಎಸ್ಸಿ ಎಕ್ಸಾಮ್ ಏನು ಅಕ್ರಮ ಆಗಿದೆ? ಅಕ್ರಮ ಆಗಿದ್ರೆ ಇವತ್ತು ಸರ್ಕಾರ ಅವರು ಅದನ್ನು ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ. ಸರ್ ಸಿದ್ದರಾಮಯ್ಯನವರೇ ಮುಂದುವರ್ತಾರೆ ಸರ್ 5 ವರ್ಷ ಕಂಪ್ಲೀಟ್. ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರ್ತಾರೆ ಸರ್. ನೋಡಿ, ನಮ್ಮ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ದಾರೆ, DK ಶಿವಕುಮಾರ್ ಒಂದು ಮಾತು ಹೇಳಿದ್ದಾರೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ. ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, CWC ಇದೆ. ಅವರು ಏನೇನು ನಿರ್ಣಯ ಮಾಡ್ತಾರೆ ಅದು ಫೈನಲ್ಲು. ಅವ್ರು ನಿರ್ಣಯ ಮಾಡೋದು ನಾನು ಒಪ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ ಮೇಲೆ ನಿಮಗೇನು ಪ್ರಾಬ್ಲಮ್ ಇದೆ? ಅದೆಲ್ಲ ಬೋಗಸೋದು ಸುಮ್ಮನೆ ಆಗ್ತದೆ, ಯಾವುದು ಆಗುತ್ತೆ. ಸರ್ ಆಲಮಟ್ಟಿ ಡ್ಯಾಮ್ ಎತ್ತರಕ್ಕೆ ಆಂಧ್ರ ಕೂಡ ತೆಲಂಗಾಣದವರು ಕೂಡ ವಿರೋಧ ಮಾಡ್ತಿರೋದು. ಅವ್ರು ಸ್ವಾಭಾವಿಕವಾಗಿ ವಿರೋಧ ಮಾಡ್ಕೋತೇ ಬಂದಿದ್ದಾರೆ. ಅದಕ್ಕೇನು ಮಹತ್ವ ಕೊಡಬೇಕಾಗಿಲ್ಲ. ನಾವೀಗ ನಮ್ಮ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮುಂದುವರಿಸಿಕೊಂಡು ಇವತ್ತು ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು. ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ಕೇಸ್ ನಡೆದಿದೆ. ಕೇಂದ್ರ ಸರ್ಕಾರ ಮೇಲೂ ನಾವು ನಮ್ಮ MP ಇದ್ದಾರಲ್ಲ, ಜಗದೀಶ್ ಶೆಟ್ಟರ್ ಅವ್ರನ್ನ ಒಳಗೊಂಡು, ಬೊಮ್ಮಾಯಿ ಅವ್ರು ಒಳಗೊಂಡು ಇವರೆಲ್ಲರೂ ಕೇಂದ್ರ ಸರ್ಕಾರಕ್ಕೆ ಹೇಳಿ ಇವತ್ತು ಗೆಜೆಟ್ ನೋಟಿಫಿಕೇಶನ್ ಮಾಡಿಸ್ಬೇಕು. ಯಾವ ರೀತಿ ಆಯ್ತಲ್ಲ ಗೆಜೆಟ್ ನೋಟಿಫಿಕೇಶನ್ ಆಯ್ತಲ್ಲ, ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರೆ ಇದು ಇತ್ಯರ್ಥ ಆಗ್ತದೆ. ಆದ್ರೆ ನಮ್ಮ MP ಯಾರು ಮಾತಾಡೋದೇ ಇಲ್ಲ, ಸುಮ್ಮನೆ ಇರ್ತಾರೆ. ನರೇಂದ್ರ ಮೋದಿ ಅವ್ರ ಮುಂದೆ ಹೋಗಕ್ಕೆ ಹೆದರ್ತಾರೋ, ಅಂಜು ಸಾಯ್ತಾರೋ. ಹೀಗಾಗಿ ಆಮೇಲೆ ಅವರು ಇದಕ್ಕೆ ನಾವೇನು ಮಾಡಬೇಕಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ನಮ್ಮ ಒತ್ತಾಯ ಕೇಂದ್ರ ಸರ್ಕಾರ ಮೇಲೆ ಇರ್ತದೆ. ಗೆಜೆಟ್ ನೋಟಿಫಿಕೇಶನ್ ಆದಮೇಲೆ ಈಗ ನಾಗರ ಪ್ರಕ್ರಿಯೆ ಪ್ರಾರಂಭಿಸಿದ್ದೀವಿ ನಾವು. ಈಗಾಗಲೇ 40 ಲಕ್ಷ 30 ಲಕ್ಷ ಏನು ಮುಳುಗಡೆ ಆಗ್ತದೆ ಭೂಮಿಗಳಿಗೆ ಮತ್ತು ಕಾಲುವೆಗಳಿಗೆ ಅದು ಕೊಡುವಂಥದ್ದು ನಮ್ಮ ಒಂದು ಐತಿಹಾಸಿಕ ನಿರ್ಣಯನ ನಮ್ಮ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು DK ಶಿವಕುಮಾರ್ ನಾವು ತೆಗೆದುಕೊಂಡಿದ್ದೀವಿ. ನಿಶ್ಚಿತವಾಗಿ ಚಿಕ್ಕೋಡಿ ಜಿಲ್ಲಾ ಹಲವಾರು ವರ್ಷಗಳಿಂದ ಬೇಡಿಕೆ ಇದೆ ಸರ್. ಈ ಬಜೆಟ್ ಅಲ್ಲಾದರೂ ಕೂಡ ನಂದು ಕೂಡ ಬೆಂಬಲ ಇದೆ ಅದಕ್ಕೆ. ನಾನು ಗಣೇಶ್ ಹುಕ್ಕೇರಿ ಅವರು ಉಪಚುನಾವಣೆಯಲ್ಲಿ ನಾನು ಕೂಡ ಅದನ್ನ ಇದು ಮಾಡಿದ್ದೆ. ವಿಜೇಂದ್ರ ಅವರು ಬಂದಿದ್ರು ಸರ್. ಇಲ್ಲಿ ನಾಲಾಯಕ್ ಸರ್ಕಾರ ಅಂತೇಳಿ ಆರೋಪ ಮಾಡ್ತಾರೆ ಸರ್. ರಾಜ್ಯ ಕಾಂಗ್ರೆಸ್ ಸರ್ಕಾರ ನಾಲಾಯಕ ಸರ್ಕಾರ, ಇದು 6ನೇ ಗ್ಯಾರಂಟಿ ಬೆಲೆ. ವಿಜೇಂದ್ರ ಅವ್ರಿಗೆ ಹೇಳಿ, ಅವ್ರು ಯಾವ ಪಕ್ಷನಾಗ ಇದಾರಲ್ಲ ಈಗ, ಅವ್ರನ್ನ ಯಾರೂ ಒಪ್ತಾ ಇಲ್ಲ. ಒಂದೇದು ಪ್ರಥಮ ಬಾರಿ ಶಾಸಕರಾದವ್ರನ್ನ ಅಧ್ಯಕ್ಷ ಮಾಡಿದ್ರು ಪುತ್ರ ವ್ಯಾಮೋಹದಿಂದ ಯಡಿಯೂರಪ್ಪನವರು. ಅವ್ರನ್ನ ಯಾರೂ ಒಪ್ತಾ ಇಲ್ಲ. ಯಾರು ಒಪ್ಪಿದ್ದಾರೆ ಹೇಳ್ರಿ? ಅಶೋಕ್ ಒಪ್ತಾರ, ಬೊಮ್ಮಾಯಿ ಒಪ್ತಾರ, ಶೆಟ್ಟರ್ ಒಪ್ತಾರ, ಯಾರು ವಿಜೇಂದ್ರ ಒಪ್ಪೋದಿಲ್ಲ. ಆಮೇಲೆ ವಿಜೇಂದ್ರ ಅವ್ರಿಗೆ ಅರ್ಥ ಮಾಡಬೇಕು, ಇದು ನಾಲಾಯಕ್ ಸರ್ಕಾರ ಅಂತಲ್ಲ. ಅವರು ಈ ಸರ್ಕಾರ ಏನಿತ್ತಲ್ಲ BJP ಸರ್ಕಾರ, 2 ಬಾರಿ ಅವ್ರ ತಂದೆಯವ್ರನ್ನ ಯಡಿಯೂರಪ್ಪನ ಮುಖ್ಯಮಂತ್ರಿ ಅವಧಿ ಕಂಪ್ಲೀಟ್ ಮಾಡಿಸ್ಕೊಡ್ಲಿ. ಅದು ನಾಲಾಯಕ್ ಸರ್ಕಾರ. ಅದು ಅವ್ರ ತಂದೆಯವ್ರನ್ನ ಯಡಿಯೂರಪ್ಪನವ್ರು ನಮ್ಮ ಹಿರಿಯರು ನಾಶದಕ್ಕೆ ಅವಾಗ ಪ್ರತಿಭಟನೆ ಮಾಡಿದ್ದೆ ಆಗುತ್ತೋ ಸರ್. ಏನು ಅವ್ರನ್ನ ಯಡಿಯೂರಪ್ಪನ ತೆಗೆಯೋ ಸಂದರ್ಭದಲ್ಲಿ ತೆಗಿಬಾರ್ದು ಅಂತೇಳಿ ಇವ್ರ ತಂದೆಯವ್ರನ್ನ 2 ಬಾರಿ ಮುಖ್ಯಮಂತ್ರಿ ಮಾಡಕ್ಕೆ ಬಿಟ್ರೆ ಅವರು 2 ಬಾರಿ ತೆಗೆದಾಕಿದ್ರು ಅವ್ರನ್ನ. ಗೊತ್ತಿಲ್ವಾ ಇದು? ಅದನ್ನ ನೋಡ್ಕೊ ಅಂತ ಹೇಳಿ. ಡಾಲರ್ ಬೆಲೆ ದಾಖಲೆ ಕುಸಿತಗೊಂಡಿದೆ ಸರ್. ರೂಪಾಯಿ ಬೆಲೆ ಸರ್ ಡಾಲರ್. ನಿಶ್ಚಿತವಾಗಿಯೂ ಕೂಡ ನಮ್ಮ ಒಂದು ನೀತಿ ಏನಿದೆ, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಇವತ್ತೊಂದು ಸಹ ಐತಿಹಾಸಿಕವಾಗಿ ನಾವು ಏನು ಇದು ಮಾಡ್ಕೊಂಡು ಬಂದಿದ್ದೀವಿ, ಅದೆಲ್ಲವನ್ನು ಬದಿಗೊತ್ತಿ ಇವತ್ತೊಂದು ಸಹ ಇವ್ರು ಯಾರ ಜೊತೆ ಹೊಂದಾಣಿಕೆ ಆಗ್ತಾರೆ, ಯಾರ ಜೊತೆ ಮಾತನಾಡ್ತಾರೆ, ಒಂದು ನೀತಿ ನಿಯಮ, ವಿದೇಶಾಂಗ ನಿಯಮ ಏನು ಮೊದಲಿಂದ ಸೆಟ್ ಪ್ರೊಸೀಡ್ ಇರ್ತಿತ್ತು ಇವತ್ತೊಂದು ಸಹ ಅದೆಲ್ಲವನ್ನು ಬಿಟ್ಟು ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಸರ್. ಅವ್ರಿಗೆ ಅದು ಆ ಡಿಪ್ಲೊಮಸಿ ಇದನ್ನು ಅರ್ಥ ಆಗ್ತಾ ಇಲ್ಲ ಇವತ್ತೊಂದು ಸಹ. ಏನಾಯ್ತು ಈಗ ಇರಾನ್ದಿಂದ ಹೋಗುವಂಥ ಒಂದು ಶಿಪ್ ಇವತ್ತೊಂದು ಸಹ ಆಯಿಲ್ ಶಿಪ್, ಅದನ್ನು ಇದು ಮಾಡಿಸಿದ್ರು. ಅವ್ರಿಗೇನು ಕೂಡ ಇದು ಇಲ್ಲ. ಯಾವುದೋ ಒಬ್ಬ ಟ್ರಂಪ್ ಇವತ್ತೊಂದು ದಿವಸ ಬಂದು ಒಬ್ಬ ದೇಶದ ಒಬ್ಬ ಪ್ರಧಾನಮಂತ್ರಿನ ಎತ್ಕೊಂಡು ಹೋಗ್ತಾರೆ, ಇನ್ನೊಬ್ಬರನ್ನ ಹತ್ಯೆಗೆ ಇರ್ತಾರೆ. ಇದು ಸರಿಯಾದದ್ದಲ್ಲ. ಇದು ನಾಳೆ ಇದನ್ನೇ ಭಾರತೀಯರು ಮಾಡ್ಬೋದಲ್ಲ ಅವರು. ಇವತ್ತು ಯಾವುದೋ ದೇಶದ ಪ್ರಧಾನಮಂತ್ರಿ ಎತ್ಕೊಂಡು ಹೋಗಿದ್ದಾರೆ, ಯಾವುದೋ ದೇಶದ ಹತ್ಯೆ ಮಾಡ್ತಾರೆ. ನಾಳೆ ನಮ್ಮ ರಾಷ್ಟ್ರಕ್ಕೆ ಇದನ್ನು ಮಾಡಿದರೆ ನಾವು ಸುಮ್ಮನೆ ಇರ್ತೀವ? ಇದು ಟ್ರಂಪ್ ಅವರ ಒಂದು ತಪ್ಪು ನೀತಿ ಇವತ್ತು ಅವ್ರು ಏನು ಮಾಡ್ತಾ ಇರೋದು ಸರಿಯಾದದ್ದಲ್ಲ ಅಂತ. ಹೀಗಾಗಿ ಅವ್ರು ಹೇಳ್ತಾ ಇದ್ದಾರೆ, ನನಗೆ ನೊಬೆಲ್ ಪಾರಿತೋಷಿಕ ಕೊಡಬೇಕು, ಶಾಂತಿ, ಯುದ್ಧ ನಾನು ನಿಲ್ಲಿಸಿದ್ದೀನಿ, ಭಾರತ ಪಾಕಿಸ್ತಾನ ಅಂತ ಯುದ್ಧ ನಿಲ್ಲಿಸಿದ್ದೀನಿ ಅಂತೇಳಿ. ಒಂದು ಕಡೆ ಯುದ್ಧ ನಿಲ್ಲಿಸಿದ್ದೀನಿ, ನೊಬೆಲ್ ಪಾರಿತೋಷಿಕ ಕೊಡಬೇಕಂತ ಎಲ್ಲರಿಗೂ ಕೂಡ ಯಾರಿಗೋ ಸಿಕ್ಕಿದ್ರು ಸಹ ಕಸ್ಕೊಂಡ್ರಲ್ಲ. ಅದೋ ಪಾಪ ಹೆಣ್ಮಗಳಿಗೆ ಸಿಕ್ಕಿದ್ದನ ನನಗೆ ಕೊಡಕ್ಕೆ ಬರೋದಿಲ್ಲ. ಅದನ್ನು
ಇನ್ನೊಂದು ಕಡೆ ಯುದ್ಧ ಪ್ರಾರಂಭ ಮಾಡ್ತಾರೆ. ಆ ಯುದ್ಧ ಆದಮೇಲೆ ಏನಾಗ್ತದೆ? ಈಗ ನಿರಪರಾಧಿಗಳು ತುಂಬ ಸರ್, ಅಲ್ಲಿ ಇರಾನ್ದಲ್ಲಿ 165 ಮಕ್ಕಳು ಸತ್ತರು, ಶಿಕ್ಷಕರು ಸತ್ತರು. ಇದರಲ್ಲಿ ಕೇವಲ ಯುದ್ಧದಲ್ಲಿ ಆ ಯುದ್ಧದ ಇದರಲ್ಲಿ ಹಾನಿ ಆಗೋದಲ್ಲ, ನಿರಪರಾಧಿಗಳಿಗೂ ಕೂಡ ಜನಸಾಮಾನ್ಯರಿಗೂ ಹಾನಿ ಆಗ್ತದೆ ತುಂಬ ಸರ್, ಯಾವುದೇ ದೇಶ ಇರಲಿ. ಈಗ ಅದನ್ನೆಲ್ಲರೂ ಕೂಡ ಅವರು ಈ ಕಡೆ ಎಲ್ಲ ಕಡೆ ಈ ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಇರಾನು. ಇದರಿಂದ ಸ್ವಾಭಾವಿಕವಾಗಿ ನಮ್ಮ ಆಯಿಲ್ ರೇಟ್ಸು, ತೈಲ ಬೆಲೆ ಗಗನಕ್ಕೆ ಇರ್ತದೆ. ಮೊದಲೇ ಮಾತು ನಮ್ಮ ನರೇಂದ್ರ ಮೋದಿಯವ್ರ ಕಾಲದಲ್ಲಿ ನಮ್ಮ UPA ಸರ್ಕಾರದಾಗ ಪೆಟ್ರೋಲ್ 65 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗ್ಯದ. ಡೀಸೆಲ್ 58 ರೂಪಾಯಿ ಇತ್ತು, ಈಗ 98 ರೂಪಾಯಿ ಆಗ್ಯದ. ಗ್ಯಾಸ್ ಸಿಲಿಂಡರ್ 450 ರೂಪಾಯಿ ಇತ್ತು, ಈಗ 1000 ಆಗಿದೆ. ಇನ್ನೂ ಅಷ್ಟು ಹೆಚ್ಚಿಗೆ ಆಗ್ತದೆ. ರಾಜ್ಯದ ಕೈಗಾರಿಕೆ ಮೇಲೆ ಸರ್, ರಾಜ್ಯದ ಕೈಗಾರಿಕೆ ಮೇಲೆ ಏನು ಯುದ್ಧ ಆಗ್ತಾ ಇದೆ ಸರ್, ಯಾವ ರೀತಿ ಪರಿಣಾಮ ಬೀರಲಿದೆ ಸರ್? ನಿಶ್ಚಿತವಾಗಿ ಬರೀ ರಾಜ್ಯ ಅಷ್ಟೇ ಅಲ್ಲ, ವಿಶ್ವದ ಎಲ್ಲ ಕೈಗಾರಿಕೆ ಮೇಲೆ ಪರಿಣಾಮ. ನಿಶ್ಚಿತವಾಗಿ ಬರೀ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದ ಮೇಲೆ ಯಾವಾಗಲೂ ಯುದ್ಧ ಆಗ್ತವೆ. ಬರೀ ಮೊದಲು ತಾರೀಫ್ ಆಯಿತು, ಶಿಕ್ಷಕರಿಗೆ ಎಲ್ಲರ ಮೇಲೆ ತಾರೀಫ್ ಹಾಕೋದಂತ ಆಯಿತು. ಸುಪ್ರೀಂ ಕೋರ್ಟ್ ಅದನ್ನು ರದ್ದು ಮಾಡಿದರು, ಆಮೇಲೆ ಮತ್ತೆ ಹೇರಿದರು ಅದನ್ನು ಬೇರೆ ರೂಪದಲ್ಲಿ. ಈ ಯುದ್ಧ ಆಗೋದ್ರಿಂದ ಕೇವಲ ಭಾರತ ದೇಶ ಅಷ್ಟೇ ಅಲ್ಲ, ಜಾಗತಿಕ ಏನು ಉದ್ಯಮ ಮೇಲೆ, ವ್ಯಾಪಾರ ಮೇಲೆ ತುಂಬ ಸಹ ಇದು ಆಗ್ತದೆ. ಮಾಡ್ತೀರಾ ಸರ್ ಕೈಗಾರಿಕಾ ಉದ್ಯಮ? ಯಾಕಂದ್ರೆ ನಾನು ನಿರಂತರವಾಗಿ ಮಾಡ್ತಾ ಇರ್ತೇನೆ. ನಂದು ಒಂದು ದಿವಸದಲ್ಲ, ನಾನು ಯಾವಾಗಲೂ ಕೂಡ ನಾನು ಪ್ರತಿ ದಿವಸ ನಮ್ಮ ಇದರ ರಿವ್ಯೂ ಮಾಡ್ಕೊತ ಇರ್ತೀವಿ, ಏನು ಮಾಡಬೇಕು ಅಂತ.